6 ಅಡಿ ಇದೀನಿ, ಇಲ್ಲಿವರೆಗೂ ಬರ್ತಿದೆ. 5354 ಇರೋರ್ಗೆ ಏನಾದ್ರು ಇಲ್ಲಿವರೆಗೂ ಬರ್ಬೋದು. ಮೈಂಡ್ ಬ್ಲೋನ್. ಅಮೇಸಿಂಗ್ ಟೆಂಪಲ್. ಏನ್ ಸೈಕ್ ಆಗಿದೆ ಅಂದ್ರೆ ಟೂ ಗುಡ್. ಸತ್ಯಯುಗದ ಟೆಂಪಲ್ ಇದು. ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಅಂಡ್ ಹೋಲಿಯೆಸ್ಟ್ ಪ್ಲೇಸ್ ಅಂದ್ರೆ ತಪ್ಪೇ ಇಲ್ಲ. ಅಂಡ್ ಎಸ್, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನೀರಲ್ಲೇ ನಡ್ಕೊಂಡು ಹೋಗ್ಬೇಕು. ನಾವ್ ಇವತ್ ಬಂದಿರೋದು ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನ, ವಿದುರನಗರ, ಬೀದರ್ ಅಲ್ಲಿರೋದು. ಇಲ್ಲಿ ಹೋಗ್ಲಿಕ್ಕೆ ಎಂಟ್ರಿ ಟಿಕೆಟ್ ಇದೆ. ವ್ಯವಸ್ಥೆನೂ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೇಂಜಿಂಗ್ ರೂಮ್ಸ್ ಇದೆ, ಬಟ್ ನೀವು ಪಕ್ಕದಲ್ಲೇ ಇರೋ ಯಾತ್ರಿ ನಿವಾಸನು ಬುಕ್ ಮಾಡ್ಕೋಬಹುದು. ಇಷ್ಟು ಹೋಲಿಯೆಸ್ಟ್ ಜಾಗದ ಬಗ್ಗೆ ಐಡಿಯಾನೇ ಇಲ್ದಿದ್ದು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಬಂದ್ವಿ. ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇಲ್ಲಿ. ಅಂಡ್ ಪ್ರತಿಯೊಬ್ರು ನೀರಲ್ಲಿ ಇಳ್ಕೊಂಡೇ ಹೋಗ್ಬೇಕು. ನಾವು ಹೋದಾಗ ಸುಮಾರು 5 ಅಡಿ ನೀರಿತ್ತು. ಹಿರಣ್ಯಕಶ್ಯಪುದು ಸಂಹಾರ ಆದ್ಮೇಲೆ ನರಸಿಂಹ ಶಿವನ ಭಕ್ತ ಆದ ಜರಾಸುರನ ಸಂಹಾರ ಮಾಡಿದ್ದು ಇದೇ ಜಾಗದಲ್ಲಂತೆ. ಆಗ ಬೇಡ್ಕೊಂಡಿದ್ರಿಂದ ಜರಾಸುರ ಇಲ್ಲೇ ನೀರಿನ ರೂಪದಲ್ಲಿ ನೆಲೆಸಿದಾನಂತೆ. 300 ಮೀಟರ್ ವರ್ಷ ಪೂರ್ತಿ ಇರೋ ಈ ನೀರಲ್ಲಿ ನಡ್ಕೊಂಡು ಹೋಗಿನೇ ಸ್ವಯಂಭು ನರಸಿಂಹನ ದರ್ಶನ ಪಡಿಬೇಕು. ಇಷ್ಟು ಐತಿಹಾಸಿಕ ಜಾಗದ ಬಗ್ಗೆ ಐಡಿಯಾ ಇತ್ತಾ? ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈಗಲೇ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಜರಣಿ ನರಸಿಂಹ ದೇವಸ್ಥಾನಕ್ಕೆ ಹೋಗೋದನ್ನ ಮಿಸ್ ಮಾಡ್ಬೇಡಿ.